ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮಾಹಿತಿ ನೀಡಲು ಬಯಸುವ ದೇವಸ್ಥಾನ ಹಾವನೂರು. ಹಾವನೂರಿನಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ನೆಲೆಸಿರುವ ದ್ಯಾಮವ್ವ ದೇವಿಯು ವರ್ಷದಲ್ಲಿ ಒಂದೇ ಬಾರಿ ತನ್ನ ಭಕ್ತರಿಗೆ ದರ್ಶನ ನೀಡಲು ಪೆಟ್ಟಿಗೆಯಿಂದ ಹೊರಬರುತ್ತಾಳೆ. ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳ ವಿಶೇಷ ದಿನದಲ್ಲಿ ಬಹಳ ಅದ್ದೂರಿಯಿಂದ ದೇವಿಯ ಜಾತ್ರೆ ನಡೆಯುತ್ತದೆ. ದೇವಿಯು ಇಲ್ಲಿ ಬಂದು ನೆಲೆಸುವುದಕ್ಕಿಂತಲೂ ಮುಂಚೆ ಹಾವನೂರಿನ ಪಾಳೆಗಾರನ ಕನಸಿನಲ್ಲಿ ಬಂದು ತಾನು ಹಾಗೂ ತನ್ನ ಸಹೋದರಿ ತುಂಗಭದ್ರಾ ನದಿಯಲ್ಲಿ ಪೆಟ್ಟಿಗೆಯೊಂದರಲ್ಲಿ ಬರುತ್ತಿರುವುದಾಗಿಯೂ ಆಕೆಗೆ ಆ ಊರಿನಲ್ಲಿ ನೆಲೆಸಲು ವ್ಯವಸ್ಥೆಯಾಗಬೇಕೆಂದು ಹೇಳಿದ್ದಳಂತೆ. ಈ ವಿಷಯವನ್ನ ಪಾಳೆಗಾರನು ತನ್ನ ಗುರುಗಳಾದ ನೆಗಳೂರಿನ ಹಿರೇಮಠದ ಶ್ರೀ ಶಾಂತಶಿವಾಚಾರ್ಯರಿಗೆ ತಿಳಿಸಿದಾಗ ಗುರುಗಳು ಆಕೆಯನ್ನ ಬರಮಾಡಿಕೊಳ್ಳಲು ತಿಳಿಸಿದರು. ಅದರಂತೆ ಗುರುಗಳು ಹಾಗೂ ಪಾಳೆಗಾರನು ದೇವಿಯನ್ನು ಕಾಣಲು ನದಿಯ ದಡದಲ್ಲಿ ಬಂದಾಗ ಪೆಟ್ಟಿಗೆಯಲ್ಲಿ ಆತನಿಗೆ ಸರ್ಪವೊಂದು ಕಾಣಿಸಿತು. ಆತನು ಗುರುಗಳ ಮೊರೆ ಹೋದಾಗ ಗುರುಗಳು ದೇವಿಯನ್ನ ಭಕ್ತಿಯಿಂದ ಬೇಡಿಕೊಂಡಾಗ ದೇವಿಯು ತಾನು ಗುಪ್ತ ಪೂಜೆಯನ್ನು ಬಯಸುತ್ತಿರುವುದಾಗಿ ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡಲು ಅವಕಾಶವನ್ನು ನೀಡುತ್ತಾಳೆ. ಅಂದಿನಿಂದ ವರ್ಷಕ್ಕೊಮ್ಮೆ ಬರುವ ಅವರಾತ್ರಿಯ ಅಮಾವಾಸ್ಯೆಯ ನಂತರ ಶುಕ್ರವಾರದಂದು ಗಡಿ ಜಾತ್ರೆ ನಡೆಯುತ್ತದೆ ಹಾಗೂ ಮಂಗಳವಾರ ಮುಂಜಾನೆ 4 ಗಂಟೆಗೆ ಚೌತಮನೆಗೆ ಬಂದು ಬುಧವಾರ ಸಂಜೆ 4 ಗಂಟೆಗೆ ಪುನಃ ಗಡಿಗೆ ತೆರಳುತ್ತಾಳೆ. ಅಂದಿನಿಂದ ಇಲ್ಲಿಯವರೆಗೂ ತಾಯಿಯು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ಊರನ್ನು ರಕ್ಷಿಸುತ್ತಾ ಗ್ರಾಮ ದೇವತೆಯಾಗಿ ಹಾವನೂರಿನಲ್ಲಿಯೇ ನೆಲೆಸಿದ್ದಾಳೆ ಹಾಗೂ ದೇವಿಯ ಸಹೋದರಿಯು ಸಮೀಪದ ಗಳಗನಾಥದಲ್ಲಿರುವ ಗಳಗೇಶ್ವರ ದೇವಸ್ಥಾನದಲ್ಲಿ ಆದಿಶಕ್ತಿಯಾಗಿ ದುರ್ಗಾದೇವಿಯಾಗಿ ನಿತ್ಯ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾಳೆ. ವಿಶೇಷವೆಂದರೆ ಹಾವನೂರು ದ್ಯಾಮವ್ವ ದೇವಿಯಂತೆ ದೇವಿಯ ಸಹೋದರಿಯೂ ಸಹ ತುಂಗಭದ್ರಾ ನದಿಯ ದಡದಲ್ಲಿ ನೆಲೆಸಿದ್ದಾಳೆ.